ನೀವೇನಾದರೂ ಕೇಳೋದಾದರೆ ಬೆಂಗಳೂರು ಹೋಗ್ಬೇಕಾ ಹೆಂಗೆ ಇಲ್ಲ ಊರಲ್ಲೇ ಇರಬೇಕಾ ಅಂತ, ಒಂದು ಸಲ ಆದರೂ ಬೆಂಗಳೂರು ಬನ್ನಿ. ಬ್ಯಾಂಗ್ಳೂರಲ್ಲಿರೋದು ಲೈಫಲ್ಲಿ ಬರುವಂಥ ಒಂದು ಸಣ್ಣ ನಮ್ಮ ಲೈಫ್ ಏನು ಹೇಳೋದು, ಆದರೆ ದುಡ್ಡು ಮಾಡೋದಕ್ಕೆ ಒಳ್ಳೆಯ ಜಾಗ ಇದು ಬೆಂಗಳೂರು. ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಕೂಡ್ಲುಗೇಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರು ಬರೋದಕ್ಕೂ ಮುಂಚೆ ನಾನು ಏನು ಅಂದ್ಕೊಂಡು ಬಂದಿರೋದು ಅಂದರೆ, ಬ್ಯಾಂಗ್ಳೂರಲ್ಲಿ ಒಂದು ಮಿನಿಮಮ್ 6 ಮಂತ್ ಎಕ್ಸ್ಪೀರಿಯೆನ್ಸ್, ಬ್ಯಾಂಗ್ಳೂರು ಲೈಫ್ ಹೆಂಗಿರುತ್ತೆ, ಕಂಪನಿ ಲೈಫ್ ಹೆಂಗಿರುತ್ತೆ, ಸೊ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿರೋದು. ಇವಾಗಲೂ ಅಷ್ಟೇ ನನ್ನ ಮೈಂಡಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಪರ್ಮನೆಂಟ್ ಅಂತ ಇಲ್ಲವೇ ಇಲ್ಲ. ಬ್ಯಾಂಗ್ಳೂರಾಗಲಿ ಊರೇ ಆಗಲಿ ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಮಾಡಬೇಕು. ಮಾತು ಜಾಸ್ತಿ ಆಡೋರು ಬಿಸ್ನೆಸ್ ಮಾಡಲ್ಲ, ಬಿಸ್ನೆಸ್ ಮಾಡೋರು ಹೇಳ್ದೆ ಸ್ಟಾರ್ಟ್ ಮಾಡ್ತಾರೆ. ನಂದು ಅದರ ಕಥೆಗಳಿದೆ, ಅದು ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ, ಹೇಳ್ಬಿಟ್ಟು ಮಾಡಲ್ಲ. ಅದೆಲ್ಲ ಒಂದೇ ಸಲ ಸಡನ್ನಾಗಿ ಲಾಟ್ರಿ ಹೊಡೆದಂಗೆ ನಿಮ್ಗೆ ತೋರಿಸ್ಬೇಕು ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಇಲ್ಲಿ ಬಂದಮೇಲೆ ಏನೋ ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನ ಅಂತ ಅನಿಸ್ತಾ ಇದೆ. ಫುಲ್ ಏನು ಚೇಂಜ್ ಆಗಿದ್ದೀನ, ಇರಬೇಕಿತ್ತ ಫುಲ್ ಚೇಂಜ್ ಆಗಿದ್ದೀನ, ಚೇಂಜ್ ಆಗಿಲ್ವಾ, ಏನು ಚೇಂಜಸ್ಸು ಅದೆಲ್ಲ ನೀವೇ ಅಬ್ಸರ್ವ್ ಮಾಡಬೇಕು. ನನ್ನ ಚೇಂಜಸ್ ನನಗೆ ಅಷ್ಟು ಬೇಗ ನೋಟಿಸ್ಗೆ ಆಗೋಲ್ಲ. ಏನು ಚೇಂಜಸ್ಸು ಅಂದರೆ, ಕೆಲವೊಬ್ರಿಗೆ ಹಂಗೆ ಅನಿಸ್ಬೋದು, ಇವನು ಸೋಷಲ್ ಅಂದರೆ ನಾನು ಈ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಲ್ಲ, ಏನು ರೀಲ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಈ ನನ್ನ ಮಗ ಸ್ವಲ್ಪ ಚೇಂಜ್ ಆಗಿದ್ದೇನೆ ಬ್ಯಾಂಗ್ಳೂರಲ್ಲಿ ಹೋದ್ಮೇಲೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ ಕೆಲವೊಬ್ಬರು. ಬಟ್ ರಿಯಾಲಿಟಿ ಏನಂದರೆ, ಈ ಕಂಟೆಂಟ್ ಕ್ರಿಯೇಷನಲ್ಲಿ ಯಾವಾಗಲೂ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಇದಕ್ಕೆ ಹಾಕಿಲ್ಲ ಅಂತಷ್ಟೇ. ಈ ಇನ್ಸ್ಟಾಗ್ರಾಮು ಕಾಲೇಜ್ ಟೈಮಲ್ಲೇ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಫುಲ್ಲು ಏನಂದರೆ, ಎಲ್ಲಾದರೂ ಆ ವಿಡಿಯೋ ಅದು ಬೇರೆ ಇನ್ಸ್ಟಾಗ್ರಾಮು ಫಸ್ಟು ನಿಮ್ಮ ಮನೆಯವರಿಗೆ ಕಳಿಸುತ್ತೆ ಅಂತ ಇದೆ ಅದ್ರದ್ದು ಆಲ್ಗೋರಿದಮ್ ಏನಂತ ಗೊತ್ತಿಲ್ಲ. ಫಸ್ಟು ಫ್ರೆಂಡ್ಸು ಫ್ಯಾಮಿಲಿ ನಿಮ್ಮ ಊರವರಿಗೆ ಕಳಿಸೋದು, ಅದು ಫಸ್ಟು ಅವರು ನೋಡಿಬಿಟ್ರೆ ಮುಗೀತು ಕತೆ. ನಾಲ್ಕು ಸಾಕಾಗ್ಬಿಡುತ್ತೆ. ನಾನು ಆವಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ವೀಡಿಯೋ. ಅದು ಆ್ಯಕ್ಚುಲಿ ಕಾಲೇಜ್ ಟೈಮಲ್ಲಿ ಯಾವೋ ಫಸ್ಟ್ ಇಯರ್ ಡಿಗ್ರಿಯಲ್ಲಿರೋವಾಗ ಶೂಟ್ ಮಾಡಿರೋದು, ಸೆಕೆಂಡ್ ಇಯರೆಲ್ಲ ಗೊತ್ತಿಲ್ಲ. ಅದನ್ನ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ಕೆಲವೊಬ್ರು ಇವಾಗ ಶೂಟ್ ಮಾಡಿ ಅಪ್ಲೋಡ್ ಮಾಡಿರೋದು ಅಂದ್ಕೊಂಡಿರ್ತಾರೆ. ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ಬೋದು. ಪ್ರಾಬಬ್ಲಿ ಇದು ನಾನು ಎಡಿಟ್ ಮಾಡೋ ಸಿಕ್ಕಿದ್ರೆ ಹಾಕಿರ್ತೀನಿ, ಓಕೆನಾ. ಬ್ಯಾಂಗ್ಳೂರಲ್ಲಿರೋದು ಲೈಫಲ್ಲಿ ಬರುವಂಥ ಒಂದು ಸಣ್ಣ ನಮ್ಮ ಲೈಫ್ ಏನು ಹೇಳೋದು, ಪಾಠದಲ್ಲಿ ಬರುವಂಥ ನಮ್ಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಂಗಿರುತ್ತೋ ಆ ಥರನೇ ಇದು ಒಂದು ಬ್ಯಾಂಗ್ಳೂರ್ದು. 6 ಮಂತ್ ಆದರೂ ಒಂದು ಸ್ವಲ್ಪ ದೊಡ್ಡ ಚಾಪ್ಟರ್ ಇದು. 6 ಮಂತಲ್ಲಿ ಕಲಿಬೇಕಾದಂಥ ದೊಡ್ಡ ಚಾಪ್ಟರ್. ಬಟ್ 6 ಮಂತ್ ಅಂತ ಹೇಳೋಂಗಿಲ್ಲ, ನಾನು ಯಾವಾಗ ಎಲ್ಲಿವರೆಗೆ ಇರ್ತೀನೋ ನನಗೂ ಗೊತ್ತಿಲ್ಲ. ಇಲ್ಲಿ ಆದಷ್ಟು ಬೇಗ ಒಳ್ಳೆಯ ಒಂದು ದಾರಿ ಹುಡುಕ್ತಾ ನಮ್ಮ ಊರಿನ ಕಡೆ ಹೊರಡುವ. ಏನಂತೀರಾ? ಸಾಟರ್ಡೇ ಎಫೆಕ್ಟ್ ನೋಡ್ತೀರಾ? ಲ ಎಷ್ಟೊಂದು ಮಕ್ಕಳಿದ್ದಾರೆ, ಮಕ್ಕಳು ದೊಡ್ಡವರು ಎಲ್ಲ. ಇವಾಗ ಹೆಂಗಾಗಿದೆ ಅಂದರೆ, ಮನೆಗೆ ಹೋಗೋಕ್ಕೆ ಒಂದು ಸ್ವಲ್ಪ ಮನಸ್ಸಾಗಲ್ಲ. ಏನೋ ಸೇವಿಂಗ್ಸ್ ಮಾಡಿರೋದು ಒಂದು 2,000 3,000 ಎಲ್ಲ ಖರ್ಚಾಗ್ಬಿಡುತ್ತೆ ಅಂತಲೇ ಭಯ ಆಗುತ್ತೆ. ಸ್ಟಾರ್ಟಿಂಗು ಬೇರೆ ಥರನೇ ಮೈಂಡ್ಸೆಟ್ಟು. 6 ಮಂತ್ ಎಕ್ಸ್ಪೀರಿಯೆನ್ಸ್ ಅಂತ ಏನು ಹೇಳ್ತಾ ಇದ್ದೀನಿ ನನಗೂ ಗೊತ್ತಾಗ್ತಿಲ್ಲ. ಇದು ಒಂದು ಎಕ್ಸ್ಪೀರಿಯೆನ್ಸಾ ಇಲ್ಲ ಇದಕ್ಕೂ ಬೇರೆ ವಿಡಿಯೋ ಮಾಡಬೇಕಾ? ಇದು ಎಕ್ಸ್ಪೀರಿಯೆನ್ಸ್ ಒಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಏನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾ ಇದ್ದೀನಿ ನನಗೂ ಗೊತ್ತಾಗ್ತಾ ಇಲ್ಲ, ಇರೋಬ್ಬರ ಕತೆ ಹೇಳ್ತಾ ಇದ್ದೀನಿ ಅಂತ. ಕೆಲವೊಬ್ರು ಅವರ ಎಕ್ಸ್ಪೀರಿಯೆನ್ಸ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ನನಗೂ ಸ್ವಲ್ಪ ಏನಂತ ಗೊತ್ತಾಗಿದೆ ಲೈಫ್ ರಿಯಾಲಿಟಿ. ಇವಾಗ ಬೆಂಗಳೂರಲ್ಲಿ ಯಾವುದೆಲ್ಲ ಆಪ್ಷನ್ ಇದೆ ಅಂದರೆ, ಝೊಮ್ಯಾಟೊ, ಸ್ವಿಗ್ಗಿ ಈ ಥರ ರೈಡಿಂಗ್ ಮಾಡೋದು ಮತ್ತು ರ್ಯಾಪಿಡೋ ಹೊಡಿಯೋರು ಇದೆಲ್ಲ ಮಾಡ್ಬೋದು. ಇದೆಲ್ಲ ಮಾಡಿ ನೀವು ಒಂದು ಟೆಂಪ್ರರಿಯಲ್ಲಂತೂ ಆರಾಮಾಗಿ ದುಡ್ಡು ಮಾಡ್ಬೋದು. ಆ ದುಡ್ಡನ್ನ ಸೇವಿಂಗ್ ಮಾಡಿಕೊಂಡು ನಿಮ್ಮ ಊರಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೋಬೋದು. ನೀನು ಬೇರೆ ಜಾಬ್ ಸೇರ್ಕೊಳ್ಳೋದಕ್ಕಿಂತ ಅದೇ ಬೆಸ್ಟ್ ಅನ್ಸುತ್ತೆ ನನಗೆ. ಯಾಕಂದರೆ ಜಾಬ್ ನೀನು ಸ್ಟಾರ್ಟಿಂಗ್ ಸೇರಿಕೊಂಡ್ರು 20,000 ಮ್ಯಾಕ್ಸ್ 20-25 ಸಾವಿರ ಕೊಡ್ತಾರೆ. ಅದಕ್ಕಿಂತ ಇದರಲ್ಲಿ ಮಾಡಿದ್ರೆ ಸ್ವಲ್ಪ ಕಷ್ಟಪಡಬೇಕು, ಬಟ್ ಒಳ್ಳೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ನೀನು ಬಿಸ್ನೆಸ್ ಐಡಿಯಾ ಇದ್ದರೆ ಅಂಥದಕ್ಕೆ ಜಾಯ್ನ್ ಆಗೋದು ಬೆಸ್ಟು. ಅಲ್ಲಾದರೆ ಲೈಫ್ ಟೈಮ್ ಅದನ್ನೇ ಮಾಡ್ತೀನಿ ಅಂತ ಹೇಳೋರಿಗೆ ಬೇಡ ಅಂತ ಹೇಳ್ತೀನಿ. ಬೇಡ ಅಂತ ಹೇಳೋದು ಒಂದು ಸೈಡು, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಅದು ಹೆವಿ ಕಷ್ಟ ಇದೆ. ಆದರೆ ನೀವೇನಾದರೂ ಕೇಳಿದ್ರೆ ನಾವೇನಾದರೂ ಬ್ಯಾಂಗ್ಳೂರು ಬರಲೇಬೇಕಾ ನಿಮಗೆ ಅಂತ, ಅದು ನಿಮ್ಮಿಷ್ಟ. ಬ್ಯಾಂಗ್ಳೂರಿಗಾದರೂ ಬನ್ನಿ, ನಿಮ್ಮೂರಲ್ಲೇ ಇರಿ. ಕೊನೆಯದಾಗಿ ಎಲ್ಲರೂ ನಮ್ಮೂರಿಗೆ ಹೋಗ್ಬಿಡ್ಬೇಕು. ನಾನು ನಮ್ಮೂರಿಗೆ, ನೀವು ನಿಮ್ಮೂರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಬೇಕಷ್ಟೆ. ಬೇಕಾದರೆ ಒಂದು ಎಕ್ಸ್ಪೀರಿಯೆನ್ಸ್ಗೆ ಬೆಂಗಳೂರಿಗೆ ಬನ್ನಿ. ಸ್ವಲ್ಪ ದುಡ್ಡು ಮಾಡೋ ಟೈಮಲ್ಲಿ, ಅಂದರೆ ದುಡ್ಡು ಮಾಡಬೇಕು ಅಂತಿದ್ದರೆ
ಇಲ್ಲ ನಾವು ಲೋನ್ ತಗೊಂಡು ಆ ಥರ ಬಿಸ್ನೆಸ್ ಮಾಡ್ತೀವಿ ಅಂದರೆ ಅದು ನಿಮ್ಗೆ ಬಿಟ್ಟಿದ್ದು. ಗ್ಯಾಸ್ ಸಿಲಿಂಡ್ರೆಲ್ಲ ಬಂದೈತಪ್ಪ, ಅದು ಕತೆ. ಇಲ್ಲಿಂತಲ್ಲ, ನಮ್ಮೂರಲ್ಲಾದರೆ ಸೌದೆ ಅದೆಲ್ಲ ಏನೋ ಯೂಸ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ಕಷ್ಟ ಅಲ್ವಾ. ಇವು ಬ್ಯಾಕಲ್ಲಿ ಯಾರೋ ಬಂದ್ಬಿಟ್ರು ಗುರು, ಬೇಗ ಹೋಗಿ ರೂಮ್ ಸೇರ್ಕೊಬಿಟ್ರೆ ಇನ್ನೇನಿಲ್ಲ. ಒಳಗಾದ್ರೆ ಇವಾಗ ಏನು ಮಾಡಲ್ಲ. ತುಂಬ ಫ್ರೆಂಡ್ಸು ಬಿಟ್ಟು ಹೋದರು. ಸದ್ಯಕ್ಕೆ ಅದು ನಮ್ಮದು ಫ್ರೆಂಡ್ಸೇ ಎಲ್ಲ ಅನ್ಕೋಬಿಡಿ. ರೂಮ್ಮೇಟ್ಸ್ ಇದ್ದಾರೆ, ಎಲ್ಲ ಬೇರೆ ಬೇರೆ ಊರವ್ರು ಇದ್ದಾರೆ. ಫ್ರೆಂಡ್ಸು ಅಂತ ಹೇಳೋರು ಯಾರಿಲ್ಲ. ಸ್ಟಾರ್ಟಿಂಗ್ ಒಂದು 2-3 ಇದ್ದರು, ಮತ್ತು ಕಂಪನಿಯಲ್ಲೂ ಸ್ಟಾರ್ಟಿಂಗ್ ಇದ್ದರು, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ಗೊತ್ತಿರೋರು ಅಂತ ತುಂಬ ಜನ ಕಮ್ಮಿನೇ, ತುಂಬ ಜನ ಅಂತ ಇಲ್ಲವೇ ಇಲ್ಲ. ಇವಾಗ ಸ್ವಲ್ಪ ಪಿ ಜಿಯಲ್ಲಿ ಕನ್ನಡದವ್ರು ಇದ್ದಾರೆ, ಅವರಷ್ಟೇ. ಅವರು ಸ್ವಲ್ಪ ಮಾತಾಡ್ತಾರೆ, ಅದು ಬಿಟ್ಟರೆ ಇನ್ಯಾರಿಲ್ಲ. ಬ್ಯಾಂಗ್ಳೂರು ಬರೋದಕ್ಕೂ ಮುಂಚೆ ಏನು ಅಂದ್ಕೊಂಡಿದ್ದೆ ಅಂದರೆ, ಯಾಕಾದರೂ ಹೋಗ್ತಿದ್ದೇನೋ ಒಂದು ಸುಮ್ಮನೆ ಇಲ್ಲೇ ವಿರಾಜಪೇಟೆಲ್ಲೋ ನಮ್ಮ ಊರಲ್ಲಿ ಏನೋ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ದುಡ್ಡು ಮಾಡೋದಕ್ಕೆ ಒಳ್ಳೆಯ ಜಾಗ ಇದು ಬ್ಯಾಂಗ್ಳೂರು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸರಿಯಾಗಿ ದುಡ್ಡು ಮಾಡ್ಬೋದು ಗುರು ಇಲ್ಲಿ ಬ್ಯಾಂಗ್ಳೂರಲ್ಲಿ. ಅಂದರೆ ಜನರು ಜಾಸ್ತಿ ಅಲ್ಲ, ಸೊ ಆ ರೀಸನಿಂದ ದುಡ್ಡು ಮಾಡ್ಬೋದು. ಪರ್ಚೇಸ್ ಮಾಡೋರು ಜಾಸ್ತಿ, ಸರ್ವೀಸಸ್ಸು, ಪ್ರಾಡಕ್ಟು ಏನೇ ಆದರೂ ಅಷ್ಟೇ. ಆದರೂ 6 ತಿಂಗಳೇನು ಇದ್ದೀನಿ ಇಲ್ಲಿ, 6 ಮಂತಿಂದ ತುಂಬ ಕಲಿಸ್ಬಿಟ್ಟಿದೆ ಲೈಫ್ ಬಗ್ಗೆ. ನೀವು ಲೈಫ್ ಬಗ್ಗೆ ಏನಾದರೂ ಪಾಠ ಕಲಿಬೇಕಂದ್ರೆ ಇಲ್ಲಿಗೆ ಬರಬೇಕು ಬ್ಯಾಂಗ್ಳೂರಿಗೆ. ನನ್ನ ನೀವೇನಾದರೂ ಕೇಳೋದಾದರೆ ಬೆಂಗಳೂರು ಹೋಗ್ಬೇಕಾ ಹೆಂಗೆ, ಇಲ್ಲ ಊರಲ್ಲೇ ಇರಬೇಕಾ ಅಂತ, ಒಂದು ಸಲ ಆದರೂ ಬೆಂಗಳೂರು ಬನ್ನಿ. ನೀವು ಇಲ್ಲೇ ಇರಬೇಕಂತಿಲ್ಲ, ನನಗೂ ಅಂತೂ ಇಲ್ಲಿ ಇರೋಕ್ಕಂತೂ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ. ಅದು ನಾನು ನೋಡಿ ಇವಾಗ 6 ಮಂತ್ ನಮಗೇನು ಇಲ್ಲಿ ತೊಂದರೆ ಏನಿಲ್ಲ. ಇಲ್ಲಿ ಕಂಫರ್ಟ್ ಝೋನ್ ಥರನೇ ಅನಿಸ್ತಾಯಿದೆ, ಆರಾಮಾಗಿದ್ದೀನಿ ಅಂತಲೇ. ಆದರೆ ನನಗೆ ಇರೋಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ನಾನು 100% ನಮ್ಮ ಊರಲ್ಲೇ ಸೆಟ್ಲ್ ಆಗ್ತೀನಿ. ಅದು 30 ವರ್ಷ 40 ವರ್ಷದ ಮೇಲೆಲ್ಲ ಸ್ವಲ್ಪ ಬೇಗನೆ. 30 ವರ್ಷದೆಲ್ಲ ಟೈಮ್ ಬೇಡ ಗುರು. ಆದರೆ ಒಂದು 2-3 ವರ್ಷದಲ್ಲಿ ಊರಲ್ಲಿ ಹೋಗ್ಬಿಡ್ಬೇಕು ಅಷ್ಟೇ. ಅಂದರೆ 2-3 ವರ್ಷ ಬೆಂಗಳೂರಲ್ಲಿ ಇರ್ತೀವಿ ಅಂದರೆ ಖಂಡಿತವಾಗ್ಲೂ ಇಲ್ಲ, ಎಲ್ಲ ನಿಮಗೆ ಗೊತ್ತಾಗಿದೆ, ಇಲ್ಲ ಇದೆ ಅಂತ ಹೇಳೋಂಗಿಲ್ಲ. ಯಾಕಂದರೆ ಏನಾಗುತ್ತೆ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿರಲ್ಲ. ಬಟ್ ಒಂದೇನೆಂದರೆ ಬೆಂಗಳೂರು ಬಂದಮೇಲೆ ಸ್ವಲ್ಪ ದುಡ್ದೆ, ಸ್ವಲ್ಪ ಹಣ ಸೇವಿಂಗ್ ಮಾಡಿದ್ದೀನಿ, ಅದನ್ನ ಇನ್ವೆಸ್ಟ್ ಮಾಡ್ಬೋದು. ಮನೇಲಿ ಸುಮ್ಮನೆ ಕೂರೋದಕ್ಕಿಂತ ಇಲ್ಲಿ ಬಂದು ಕೆಲಸ ಮಾಡಿ ಏನೋ ಒಂದು ದುಡಿಬೋದಲ್ಲ ಅಂತಲೇ ಏನು ಹೇಳೋದು. ನೋಡೋಣ, ಅದು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ಈ ಸದ್ಯಕ್ಕೆ ಕೈಯಲ್ಲಿ ಒಂದು ಗೋಪ್ರೋ ಇದೆ, ಇದು ಕೂಡ ಇಲ್ಲಿ ಬಂದೇ ತಗೊಂಡಿರೋದು. ನೋಡೋಣ ಫ್ಯೂಚರಲ್ಲಿ ಈ ಕಡೆ ಸನ್ಲೈಟ್ ಇಲ್ವಾ, ಏನು ತಗೊಳ್ತೀನಿ ನನಗೂ ಗೊತ್ತಿಲ್ಲ. ಬಟ್ ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕಂತಷ್ಟೇ. ಅದೇ ಮನೆಗೇನಾದರೂ ಹೋದರೆ ಮನೆಯಿಂದ ರಿಟರ್ನ್ ಬರೋದಕ್ಕೆ ಮನಸ್ಸಾಗಲ್ಲ. ಯಾವಾಗಿಂದ ಜಾಬ್ ಸಿಕ್ಕಿಲ್ವೋ ಅಲ್ಲಿವರೆಗೂ ಜಾಬ್ ಬೇಕು ಅಂತ. ಇವಾಗ ಜಾಬ್ ಸಿಕ್ಕಿದ್ಮೇಲೆ ಯಾವಾಗ ಬಿಡ್ತೀನೋ ಅಂತ ಒಂದು 4-5 ತಿಂಗಳಿಂದ ಹೇಳಿ ನಿಮಗೂ ತಲೆ ತಿಂದ್ಬಿಟ್ಟಿದ್ದೀನಿ. ನಾನು ಇವತ್ತು ನಿಮಗೆ 6 ಮಂತ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಗ್ಳೂರು ಅದನ್ನೇ ಹೇಳೋದು. ನಾನು ಬೆಂಗಳೂರು ಬಂದು ಆ್ಯಕ್ಚುಲಿ 6 ಮಂತ್ ಎಲ್ಲ ಜಾಸ್ತಿ ಆಯಿತು. ಯಾವಾಗ ಬಂದಿದೆ, ಫಸ್ಟ್ ಟೈಮ್ ಅಲ್ಲ. ಈ ಜಾಬ್ ಸಿಕ್ಕ ಮೇಲೆ 6 ಮಂತ್ ಅಂತಲೇ ಹೇಳ್ಬೋದು. ನಾನು ಹೇಳೋದು ಒಂದೇ, ಲೈಫಲ್ಲಿ ಒಂದು ಸಲ ಆದರೂ ಬೆಂಗಳೂರು ಬಂದು ಹೋಗಬೇಡಿ, ಇಲ್ಲೇ ಇರೋದಕ್ಕಂತೂ ಹೋಗಬೇಡಿ. ಬೆಂಗಳೂರಿನಲ್ಲಿ ಬೆಸ್ಟ್ ಲೈಫ್ ಲೀವ್ ಮಾಡ್ತಿರೋರನ್ನ ತೋರಿಸ್ತೀನಿ ಬನ್ನಿ ನಿಮಗೆ. ಬ್ಯಾಂಗ್ಳೂರು ಬಂದಮೇಲೆ ಏನು ಕಲ್ತಿದ್ದೀನಿ ಅಂದರೆ, ಪಿ ಜಿ ಲೈಫಲ್ಲಿದ್ದು ಹೊಸ ಫ್ರೆಂಡ್ಸ್ ಜೊತೆ ಹೆಂಗಿರೋದು, ಮನೆಯವ್ರನ್ನೆಲ್ಲ ಬಿಟ್ಟು ಹೆಂಗಿರೋದು, ಮನೆ ಫುಡ್ಡು ಇಲ್ಲದೆ ಹೆಂಗಿರೋದು ಎಲ್ಲ ಕಲ್ತಿದ್ದೀನಿ. ನಾನು ಈ ಬ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.